ಕರ್ನಾಟಕ ಬಂದ್. ಸಮಗ್ರ ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್. ಕನ್ನಡಕ್ಕಾಗಿ ಕರ್ನಾಟಕ ಬಂದ್. ಕನ್ನಡದ ಬೇಡಿಕೆಗಳಿಗಾಗಿ ಕರ್ನಾಟಕ ಬಂದ್. MES ರದ್ದು, ಕರ್ನಾಟಕ ಬಂದ್. ಮಹದಾಯಿ ಕಳಸಾ ಬಂಡೂರಿ ಕರ್ನಾಟಕ ಬಂದ್. ಮೇಕೆದಾಟ್ ಕರ್ನಾಟಕ ಬಂದ್. 22 ಕರ್ನಾಟಕ ಬಂದ್. ಬಹಳ ಅದ್ಭುತವಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕ ಬಂದ್ ಆಗಬೇಕು. ಇದು ಕನ್ನಡಿಗರ ಶಕ್ತಿ ಪ್ರದರ್ಶನ, ಕನ್ನಡಿಗರ ಗೌರವದ ಪ್ರದರ್ಶನ. ಕರ್ನಾಟಕ ಬಂದ್ ಸಂಪೂರ್ಣ ಎಲ್ಲ ಕಡೆ ಬಂದ್ ಆಗಲೇಬೇಕಾಗಿದೆ. ಮಹದಾಯಿ ಕಳಸಾ ಬಂಡೂರಿ ಬಹಳ ವರ್ಷದ ಬೇಡಿಕೆ, ಮೇಕೆದಾಟ್ ಬಹಳ ವರ್ಷದ ಬೇಡಿಕೆ. ಸುಮಾರು ಇವತ್ತಿನ ದಿನ 10ನೇ ವರ್ಷದ ಹಿಂದೆ ನಾವು ಮೇಕೆದಾಟಿಗೆ ಗುದ್ದಲಿ ಪೂಜೆ ಮಾಡಿದ್ದೇವೆ. ಇವತ್ತು ಅದೇ ದಿನ, ಇವತ್ತು ಚಳುವಳಿಗೆ ಒಂದು ಸ್ವರೂಪ ಸಿಕ್ಕಿದೆ. ಆ ದೃಷ್ಟಿಯಿಂದ 22ನೇ ತಾರೀಕು ತಮಿಳುನಾಡು ವಿರುದ್ಧ ಭಾರಿ ಹೋರಾಟ ಕರ್ನಾಟಕದಲ್ಲಿ. ತಮಿಳುನಾಡು ಮೇಕೆದಾಟು ಒಪ್ಪಿಗೆ ಕೊಡದೇ ಇದ್ದರೆ 1 ತಿಂಗಳ ನಂತರ ಇಡೀ ತಮಿಳುನಾಡಿನ ಎಲ್ಲ ತಮಿಳು ಚಿತ್ರಗಳನ್ನು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯಾದ್ಯಂತ ಬಂದ್ 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 22. ಒಕ್ಕೂಟದ ನಾಯಕರಾದಂಥ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರ ಒಂದು ನೇತೃತ್ವದಲ್ಲಿ ಮಾರ್ಚ್ 22ನೇ ತಾರೀಕು ಸಮಗ್ರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ. ಅದರ ವಿಚಾರವಾಗಿ ವಿವರವಾಗಿ ಹೇಳಿದ್ದಾರೆ. ಈಗಾಗಲೇ ಏನು ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಪದೇ ಪದೇ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡಿ ಬೆಳಗಾವಿಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರತಕ್ಕಂತಹ MES ಪುಂಡರನ್ನು ಕರ್ನಾಟಕದಿಂದ ಗಡೀಪಾರು ಮಾಡಬೇಕು ಮತ್ತು MES ಸಂಘಟನೆ ಮತ್ತು ಶಿವಸೇನೆಯನ್ನು ಕರ್ನಾಟಕದಲ್ಲಿ ನಿಷೇಧ ಮಾಡಬೇಕು ಅಂತೇಳಿ ನಮ್ಮ ಒಂದು ಬೇಡಿಕೆ ಇದೆ. ಅದೆಲ್ಲದಕ್ಕೂ ಮುಖ್ಯವಾಗಿ ಏನು ನಮಗೆ ಜ್ವಲಂತ ಸಮಸ್ಯೆಯಾಗಿ ಪರಿಣಮಿಸಿರ್ತಕ್ಕಂತಹ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಮತ್ತು ಮೇಕೆದಾಟು ಯೋಜನೆ, ವಾಟಾಳ್ ನಾಗರಾಜ್ ಸಾಹೇಬರ ಅಮೃತ ಹಸ್ತದಿಂದ ಇವತ್ತಿಗೆ ಕರೆಕ್ಟ್ 10 ವರ್ಷಗಳ ಹಿಂದಿಗೆ 10 ವರ್ಷಗಳು ಸಂದಿದೆ. ಮೇಕೆದಾಟಿಗೆ ಗುದ್ದಲಿ ಪೂಜೆಯನ್ನು ಮಾಡಿ ಇವತ್ತಿಗೆ ಕರೆಕ್ಟಾಗಿ 10 ವರ್ಷ. ಅಂದರೆ ವಾಟಾಳ್ ನಾಗರಾಜ್ ಸಾಹೇಬರ ನೇತೃತ್ವದಲ್ಲಿ ಎಲ್ಲರಿಗಿಂತ ಎಲ್ಲ ರಾಜಕೀಯ ಪಕ್ಷಗಳಿಗಿಂತ ಮೊದಲು ಮೇಕೆದಾಟಿಗೆ ಅಡಿಗಲ್ಲು ಹಾಕಿದಂಥವ್ರು. ಇದು ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ಉಳ್ಕೊಳ್ತಕ್ಕಂತಹ ಒಂದು ಮಹೋನ್ನತವಾದಂಥ ಕೆಲಸ. ಆ ಒಂದು ಮಹತ್ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಅವ್ರ ಜೊತೆಯಲ್ಲಿ ಅನ್ನೋದು ನಮ್ಮ ಒಂದು ಪುಣ್ಯ. ಯಾಕಂದರೆ ಮುಂದೆ ಯಾವತ್ತೋ ಒಂದು ದಿನ ಮೇಕೆದಾಟು ಯೋಜನೆ ಜಾರಿ ಆಗದೇ ಆಗುತ್ತೆ. ಆ ಜಾರಿ ಆದಂಥ ಸಂದರ್ಭದಲ್ಲಿ ಸೂರ್ಯಚಂದ್ರ ಆಕಾಶ ನಕ್ಷತ್ರ ಈ ಪ್ರಕೃತಿ ಇರೋವರೆಗೂ ವಾಟಾಳ್ ನಾಗರಾಜ್ ಸಾಹೇಬ್ರನ್ನ ಮರೆಯೋದಕ್ಕೆ ಈ ನಾಡು ಸಾಧ್ಯನೇ ಇಲ್ಲ. ಅಂಥ ಒಂದು ಅಡಿಗಲನ್ನು, ಅಂಥ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಅವರ ಜೊತೆಯಲ್ಲಿ ನಾವಿದ್ವಿ ಅನ್ನೋದು ಒಂದು ಪುಣ್ಯ ಭಾಗ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದು ಆ ಯೋಜನೆ ಜಾರಿ ಆಗಬೇಕು. ಯಾಕಂದರೆ 3 ಜಿಲ್ಲೆಗಳಿಗೆ ಕುಡಿಯೋ ನೀರಿನ ಯೋಜನೆ ಅದನ್ನು ಜಾರಿ ಮಾಡೋದಕ್ಕೆ ಯಾವುದೇ ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ತಾರತಮ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ವಾಟಾಳ್ ನಾಗರಾಜ್ ಸಾಹೇಬ್ರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳು, 100 ಹೋರಾಟಗಳು ಆಗಿ ಮತ್ತು ಕರ್ನಾಟಕ ಬಂದ್ ಕೂಡ ಮಾಡಿ ಇವತ್ತು ಯಾವುದೇ ಸರ್ಕಾರಗಳು ಅದ್ರ ಬಗ್ಗೆ ಗಮನ ಹರಿಸದೇ ಇರ್ತಕ್ಕಂಥದ್ದು. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಪಕ್ಕದ ರಾಜ್ಯದವರ ಜೊತೆ ಶಾಮೀಲಾಗಿ ಅಥವಾ ಕೇಂದ್ರದ ಜೊತೆ ಶಾಮೀಲಾಗಿ ನಮ್ಮ ಕರ್ನಾಟಕದ ಯೋಜನೆಯನ್ನು, ಕರ್ನಾಟಕವನ್ನು ಕಡೆಗಣಿಸ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಕರ್ನಾಟಕದ ಜನತೆ ಇವತ್ತು ವಾಟಾಳ್ ನಾಗರಾಜ್ ಸಾಹೇಬರು ಹಲವಾರು ಬಂದ್ಗಳಿಗೆ ಕರೆ ಕೊಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಇವತ್ತು ಇಡೀ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಗೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು ಯಶಸ್ವಿ ಮಾಡುವಂಥ ಒಂದು ಶಕ್ತಿ ಏನಾದರೂ ಇದ್ದರೆ ಅದು ವಾಟಾಳ್ ನಾಗರಾಜ್ ಸಾಹೇಬ್ರಿಗೆ ಮಾತ್ರ. ಆ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಧೀಮಂತ ವ್ಯಕ್ತಿಗಳು ಮತ್ತು ಸುಮಾರು 62 ವರ್ಷಗಳಿಂದ ನಿರಂತರವಾದಂಥ ಹೋರಾಟ ಮತ್ತು 25 ವರ್ಷಗಳ ಕಾಲ ವಿಧಾನಸಭೆಯಲ್ಲಿ ಕನ್ನಡದ ಬಗ್ಗೆ ಸೊಲ್ಲೆತ್ತಿ ಕನ್ನಡಿಗರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ದಿಟ್ಟ ಒಂದು ನಾಯಕತ್ವ ಹೊಂದಿದ್ದಂತಹ ವಾಟಾಳ್ ನಾಗರಾಜ್ ಸಾಹೇಬರು ಇವತ್ತು ಮಾರ್ಚ್ 22ನೇ ತಾರೀಕು 2025 ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಖಂಡ ಕರ್ನಾಟಕ ಅವತ್ತು ಸ್ತಬ್ಧ ಆಗಬೇಕಾಗಿದೆ. ಇವತ್ತು
ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ದಲಿತ ಪರ ಸಂಘಟನೆಗಳು, ಎಲ್ಲ ರೈತ ಸಂಘಟನೆಗಳು, ಎಲ್ಲ ಮಹಿಳಾ ಸಂಘಟನೆಗಳು, ಎಲ್ಲ ಕಾರ್ಮಿಕ ಸಂಘಟನೆಗಳು, ಚಾಲಕರು, ಎಲ್ಲ ಆಟೋ ಚಾಲಕರು, ಲಾರಿ ಮಾಲೀಕರು, ಎಲ್ಲರೂ ಕೂಡ ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಮತ್ತು ಕನ್ನಡಿಗರ ಅಸ್ತಿತ್ವಕ್ಕೆ ಕೊಡಲಿಪೆಟ್ಟು ಬಿದ್ದಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಯಾವುದೇ ಸಂಘಟನೆ ನಮ್ಮನ್ನು ಕರೆದಿಲ್ಲ, ನಿಮ್ಮನ್ನು ಕರೆದಿಲ್ಲ, ಅವ್ರು ಯಾವುದಕ್ಕೋ ಮಾಡ್ಕೋತಾರೆ ಅನ್ನೋ ಒಂದು ಮಾತನ್ನು ಬಿಟ್ಟು ಇವತ್ತು ನಾವೆಲ್ಲರೂ ಕೂಡ ಒಂದೇ ಅನ್ನೋ ಸಂದೇಶವನ್ನು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಮಾರ್ಚ್ 22ನೇ ತಾರೀಕು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕರ್ನಾಟಕವನ್ನು ಬಂದ್ ಮಾಡೋದ್ರ ಮುಖಾಂತರ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆಯಿಂದ ನಾನು ಕೇಳ್ಕೊತೀನಿ. ನಮಸ್ಕಾರ. ಏನು ಕರ್ನಾಟಕದ ಚಲದಂಕ ಮಲ್ಲ, ಅಖಂಡ ಕರ್ನಾಟಕದ ತಾಯಿ ಭುವನೇಶ್ವರಿ ವರಪುತ್ರ, ನಮ್ಮ ಹೆಮ್ಮೆಯ ವಾಟಾಳ್ ನಾಗರಾಜ್ ಸಾಹೇಬರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನ ಹಮ್ಮಿಕೊಂಡು ಬರ್ತಾನೆ ಇದ್ದೀವಿ. ಈಗ ಕರ್ನಾಟಕ ಒಕ್ಕೂಟದ ಅಧ್ಯಕ್ಷರಾದಂಥ ವಾಟಾಳ್ ನಾಗರಾಜ್ ಸಾಹೇಬರು ಒಂದು ಕರೆ ಕೊಟ್ಟಿದ್ದಾರೆ. ಇದೇ ತಿಂಗಳು 22ನೇ ತಾರೀಕು ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಈ ಬಂದಿನ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಕನ್ನಡ ನಾಡ ನುಡಿ ಜಲ ಭಾಷೆಯ ವಿಚಾರವಾಗಿ ನಮ್ಮ ಎಲ್ಲದಕ್ಕೂ ಹೆಚ್ಚಾಗಿ ಕನ್ನಡಿಗರ ಮೇಲೆ ಇಟ್ಟಿರ್ತಕ್ಕಂಥ ಅಪಾರವಾದ ಪ್ರೀತಿಯನ್ನು ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರು ಮತ್ತು ಅನೇಕ ಏನು ಕನ್ನಡ ಒಕ್ಕೂಟದ ನಾಯಕರಾದಂಥ ಸಾರಾ ಗೋವಿಂದಣ್ಣವರು ಮತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ದೇವಣ್ಣವರ ಮತ್ತು ಅನೇಕ ರಕ್ಷಣಾ ವೇದಿಕೆ ಇರ್ಬೋದು, ಅನೇಕ ಸಂಘದ ಪದಾಧಿಕಾರಿಗಳು ಎಲ್ಲ ಒಗ್ಗೂಡಿ ಈ ಒಂದು ಕನ್ನಡ ಒಕ್ಕೂಟದ ಒಂದು ನೇತೃತ್ವದಲ್ಲಿ ಅಖಂಡ ಕರ್ನಾಟಕ ಬಂದನ್ನು ಯಶಸ್ವಿ ಮಾಡೋಣ. ಈ ಒಂದು ಬಂದಿನ ಹಿನ್ನೆಲೆ ಏನಂತ ಹೇಳಿದ್ರೆ, ಎಲ್ಲ ನಮ್ಮ ಅನೇಕ ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಎಲ್ಲರೂ ಸೇರಿ ಈ ಒಂದು ಬಂದನ್ನು ಮಾಡೋಣ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಈ ಕನ್ನಡಿಗರು ಬದುಕಬೇಕಂದ್ರೆ ಕರ್ನಾಟಕದಲ್ಲಿ ನಮ್ಮ ಒಂದು ಏನು ಒಂದು ಅಸ್ತಿತ್ವವನ್ನು ಉಳಿಸ್ಕೊಳೋದಕ್ಕೆ ಅವರು ನಾಯಕರು ಕೊಟ್ಟಿರ್ತಕ್ಕಂಥ ಕರೆಗೆ ನಾವೆಲ್ಲರೂ ಒಟ್ಟಾಗಿ ಸೇರೋಣ, ಈ ಬಂದನ್ನು ಯಶಸ್ವಿ ಮಾಡೋಣ. ಈ ಬಂದನ್ನು ಪ್ರತಿಯೊಬ್ಬರು ಎಲ್ಲರೂ ಒಂದು ಜವಾಬ್ದಾರಿಯುತವಾಗಿ ಈ ಕರೆ ಕೊಟ್ಟಿರ್ತಕ್ಕಂಥ ಬಂದನ್ನು ಯಶಸ್ವಿ ಮಾಡೋದಕ್ಕೆ ತಾವೆಲ್ಲರೂ ಬದ್ಧರಾಗಿರಬೇಕು. ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಈ ಬಂದಿಗೆ ನೀವು ಸಹ ಏನು ನಮ್ಮ ಆಡುವ ಸರ್ಕಾರಗಳಿಗೆ ಮುಟ್ಟಿಸುವಂಥ ಕಾರ್ಯಕ್ರಮ ನೀವು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮೆಲ್ಲ ಕನ್ನಡ ಜಾಗೃತಿ ವೇದಿಕೆಯ 26 ಜಿಲ್ಲೆಗಳಲ್ಲಿ ಎಲ್ಲ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು ಈ ಕೊಟ್ಟಿರ್ತಕ್ಕಂಥ 22ನೇ ತಾರೀಕು ನಾವೆಲ್ಲ ಸಿದ್ಧರಾಗಬೇಕು. ಅಖಂಡ ಕರ್ನಾಟಕ ಬಂದು ಯಶಸ್ವಿ ಆಗಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ.